ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗೋದಿ ವ್ಲಾಗ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟು, ಲೈಕು, ಶೇರು ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಹ್ಯಾಪಿ ಅಂದರೆ ಗುಡ್ ನ್ಯೂಸ್ ಸುಧಾ ನಿಮಗೋಸ್ಕರ ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಆಲ್ಮೋಸ್ಟು ಇವಾಗ ಸಲ ಬಿಗ್ ಬಾಸ್ ಅನ್ನೋದು ಒಂದು ಟಿ ವಿ ರಿಯಾಲಿಟಿ ಶೋನ ನೋಡೇ ಇರ್ತೀರ. ಸೊ ನಮಗೆ ಎಲ್ಲ ಬಿಗ್ ಬಾಸ್ ಅಂದರೆ ನಮ್ಮ ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡವ್ರಿಗೂ ತುಂಬ ಅಂದರೆ ತುಂಬ ಇಷ್ಟ. ರಾತ್ರಿ ಅದು ಟೈಮಿಂಗ್ಸ್, ಬಿಗ್ ಬಾಸ್ ಬರೋ ಟೈಮಿಂಗ್ಸಲ್ಲಿ ಪಕ್ಕ ಎಲ್ಲರೂ ಯಾವ ಪ್ರೋಗ್ರಾಮ್ ನೋಡಲಿಲ್ಲ ಅಂದರೆ ಅದೊಂದು ಪ್ರೋಗ್ರಾಮ್ಗೋಸ್ಕರನ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ಸೀಸನ್ 11 ಬಿಗ್ ಬಾಸಲ್ಲಿ ಏನಾಯಿತು ಮತ್ತು ಇವಾಗ ಏನಾಗ್ತಾ ಇದೆ ಮತ್ತು ಅದನ್ನು ಯಾರು ನಡೆಸ್ಕೊಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋಣ, ಅಂದರೆ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಂದರೆ ನಮ್ಮ ಕಲರ್ಸ್ ಕನ್ನಡ ಟಿ ವಿ ರಿಯಾಲಿಟಿ ಶೋನಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಾ ಇರುವಂತಹ ಬಿಗ್ ಬಾಸ್. ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಬಿಗ್ ಬಾಸ್ ಬಿಗ್ ಬಾಸ್, ಹೌದು ಸ್ವಾಮಿ. ಈ ವಾಯ್ಸ್ ಅಂತೂ ಚಿಕ್ಕ ಮಕ್ಕಳು ಸುಧಾ ಹೇಳ್ತಾ ಇರ್ತಾರೆ. ಏನು ಬರಲಿಲ್ಲ ಅಂದರೂ ಇದೊಂದು ಮಾತ್ರ ಅವ್ರಿಗೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆದರೆ ನಮಗೆಲ್ಲ ಬಿಗ್ ಬಾಸ್ ಅಂತಂದರೆ ತಲೆಯಲ್ಲಿ ಬರೋದು ಏನು ಅಂತಂದರೆ, ಅವ್ರ ಮುಖ ನೋಡಿಲ್ಲ, ಜಸ್ಟ್ ಅವ್ರ ವಾಯ್ಸ್ ಮಾತ್ರ ಕೇಳಿರ್ತೀವಿ. ಸೊ ಹಾಗಾಗಿ ಬಿಗ್ ಬಾಸ್ ಅಂದರೆ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದು, ನಮ್ಮ ಕಿಚ್ಚ ಸುದೀಪ್ ಸರ್, ನಮ್ಮ ಸುದೀಪ್ ಸಾರೇ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು, ಅಂದರೆ ಅವ್ರದ್ದು ಬಿಗ್ ಬಾಸ್ ಅಂತಲೇ ಹಾಡೇ ಕೂಡ ಬಂದ್ಬಿಟ್ಟಿದೆ. ಆ ಥರ ನಮ್ಮ ತಲೆಯಲ್ಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಸರೇ ಅಂತ ಅಂದ್ಬಿಟ್ಟು ಸೆಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ಸಲ ಅಂದರೆ ಸೀಸನ್ 12 ಬಿಗ್ ಬಾಸ್ನ ಯಾರು ಹೋಸ್ಟ್ ಮಾಡ್ತಾರೆ, ಯಾರು ನಿರೂಪಕರಾಗಿ ನಡೆಸ್ಕೊಡ್ತಾರೆ ಅನ್ನೋದು ನಮಗೆಲ್ಲ ಒಂದು ಕ್ವಶನ್ ಆಗಿತ್ತು. ಯಾಕಪ್ಪ ಅಂದರೆ ಸೀಸನ್ 11ರಲ್ಲಿ ಬಿಗ್ ಬಾಸ್ ನಡೆಸ್ಕೊಡೋದಕ್ಕೆ ಸುದೀಪ್ ಸರ್ ಬರ್ತಾರಾ ಇಲ್ವಾ ಅಂತ ಅನ್ನೋದು ಸುಧಾ ಪ್ರಶ್ನೆಯಾಗಿ, ಕೊನೆಗೆ ಸುದೀಪ್ ಸರೇ ಬಂದು ನಡೆಸ್ಕೊಟ್ಟು, ಮುಂದೇನು ಸುಧಾ ನಾನು ಮುಂದಿನ ಸೀಸನ್ನಲ್ಲಿ ನಾನು ನಡೆಸ್ಕೊಡಲ್ಲ ಅಂತಲೂ ಹೇಳಿದರು ಅಂತ ನಮಗೆಲ್ಲ ಕೇಳ್ತಾ ಇದ್ವಿ. ಅಂದರೆ ತಿಳಿದು ಬಂದಂದರೆ ಹಿಂಗೆ ಪೇಪರಲ್ಲಿ ಅಥವಾ ಏನಾದರೂ ಸೇಮ್ ಫೋನಲ್ಲೆಲ್ಲ ನೋಡ್ತಾ ಇದ್ವಿ. ಮುಂದಿನ ಸೀಸನ್ನು ಸುದೀಪ್ ಸರ್ ಬರಲ್ವಂತೆ, ಅಯ್ಯೋ ಅವ್ರು ನಡೆಸ್ಕೊಡಲ್ವಂತೆ, ಬೇರೆ ಯಾರ್ಯಾರೋ ಆಗಲೇ ಆಯ್ಕೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಮಗೂ ಏನಪ್ಪ ಅಂದರೆ ಬೇರೆಯವ್ರು ಬರೋದು ಇಷ್ಟ ಆಗಲ್ಲ. ಒಂದು ಪ್ರೋಗ್ರಾಮ್ಗೆ ಯಾರಾದರೂ ಸೆಟ್ ಆದರೆ ನಮ್ಮ ತಲೆಯಲ್ಲಿ ಅದೇ ಇರುತ್ತೆ. ಸೊ ಹಾಗಾಗಿ ಅವ್ರನ್ನೇ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಈ ಸಲ ಸೀಸನ್ 12 ಬಿಗ್ ಬಾಸ್ಗೆ ಯಾರು ನಡೆಸ್ಕೊಡ್ತಾರೆ, ಯಾರು ಹೋಸ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ನನಗೆ ತಿಳಿದಂತಹ ಮಾಹಿತಿ ಪ್ರಕಾರ ನಿಮಗೂ ಸುಧಾ ಅದನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಸೀಸನ್ 12 ಬಿಗ್ ಬಾಸ್ ನಡೆಸ್ಕೊಡೋದಕ್ಕೆ ಅಂದರೆ ನಿರೂಪಕರಾಗಿ ಬಂದು ಅದನ್ನು ನಡೆಸ್ಕೊಟ್ಟು ಅದನ್ನು ಹೋಸ್ಟ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, ನಮ್ಮ ಕಿಚ್ಚ ಸುದೀಪ್ ಅವರೇ ನಮ್ಮ ಸೀಸನ್ 12 ಬಿಗ್ ಬಾಸ್ನ ನಡೆಸ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್, ನಮ್ಮ ಬಿಗ್ ಬಾಸ್ನ ಇದನ್ನ ಒಪ್ಕೊಂಡಿರೋದು ನಡೆಸ್ಕೊಡೋದಕ್ಕೆ. ಸೊ ಕಳೆದ ಸಲ ಅವರು ನಾನು ನಡೆಸೋದಿಲ್ಲ ಅಂತ ಅಂದ್ಬಿಟ್ಟು ಚರ್ಚೆ ಸುಧಾ ಆಗಿತ್ತು. ಆದರೆ ಈಗ ಇದೆಲ್ಲ ಒಂದು ಹಂತಕ್ಕೆ ತೆರೆ ಬಿದ್ದು ಬಿಗ್ ಬಾಸ್ನ ಸೀಸನ್ 12 ಮಾತ್ರ ಅಲ್ಲ ಫ್ರೆಂಡ್ಸ್, ಮುಂದಿನ 4 ಸೀಸನ್ ಕೂಡ ಅವರೇ ನಡೆಸ್ಕೊಟ್ಟು ನಿರೂಪಕರಾಗಿರುತ್ತಾರೆ ಅಂದ್ಬಿಟ್ಟು ತಿಳಿದು ಬಂದಿದೆ. ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಜೊತೆ ಕಿಚ್ಚ ಸುದೀಪ್ ಸರ್ ಹೊಸದಾಗಿ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರಂತೆ. ಅಂದರೆ 4 ಸೀಸನ್ಗೆ ಇವರೇ ಹೋಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಅವರೇ ಮೊನ್ನೆ ನಡೆದೇ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಸುಧಾ ತಿಳಿಸಿದ್ದಾರೆ. ಹಾಗೆ ಕಲರ್ಸ್ ಕನ್ನಡ ವಾಹಿನಿಯ ಪ್ರಶಾಂತ್ ಸರ್ ಅವರು ಸ್ವತಃ ಹೇಳಿದ್ದಾರೆ, ನಮಗೆ ಸುದೀಪ್ ಸರೇ ನಡೆಸ್ಕೊಡ್ತಾರೆ ಅಂದ್ಬಿಟ್ಟು ಸುಧಾ ಹೇಳಿದ್ದಾರೆ. ಏನಪ್ಪ ಹೇಳಿದ್ದಾರೆ ಅಂದರೆ, ಅವರು ಸಲ ನಾವು ನಡೆಸ್ಕೊಡೋದಿಲ್ಲ ಅಂತ ಹೇಳಿದಾಗಿಂದಲೂ ನಮಗೆ ತುಂಬಾ ಬೇಜಾರಾಗಿತ್ತು. ಯಾಕೆಂದರೆ ಈ ಪ್ರೋಗ್ರಾಮ್ಗೆ ಅವರೇ ಇದ್ದಾರೆ, ಅವರೇ ನಮಗೆ ಆಯ್ಕೆನೂ ಸುಧಾ ನಮ್ಗೆ ಅವರೇನೆ. ಸೊ ಹಾಗಾಗಿ ನಮಗೆ ತುಂಬ ಬೇಜಾರಾಗಿತ್ತು. ಸೊ ನಮ್ಮ ಕನ್ನಡ ಜನರಿಗೂ ಕೂಡ ಸಹ ಬಿಗ್ ಬಾಸ್ ಅಂತಂದರೆ ಮುಖ ಬರೋದೇ ಸುದೀಪ್ ಸರ್ದು. ಹಾಗಾಗಿ ಅವರೇ ಬೇಕು ಅಂದ್ಬಿಟ್ಟು ನಮ್ಮ ಕನ್ನಡ ಜನತೆ ಕೂಡ ಇಷ್ಟಪಟ್ಟಿದ್ರು. ಸೊ ಹಾಗಾಗಿ ನಾವು ಸುದೀಪ್ ಸರ್ನ ಹೋಗಿ ಕನ್ವಿನ್ಸ್ ಮಾಡಿ ಒಪ್ಪಿಸಿದ್ದೀವಿ. ನಮ್ಮ ಕನ್ನಡ ಜನರು ಮತ್ತು ಸುದೀಪ್ ಸರ್ಗೆ ಬೇಕು ಅಂದ್ಬಿಟ್ಟು ಅವರ ಅಭಿಪ್ರಾಯಕ್ಕೆ ಸುಧಾ ಬೆಲೆ ಕೊಡಬೇಕಲ್ವಾ, ನಮಗೂ ಸಹ ಅದೇ ಬೇಕು ಅಂತ ಹೇಳಿದ್ದಾರೆ, ಅಂದರೆ ಪ್ರಶಾಂತ್ ಸರ್ ಹೇಳಿದ್ದಾರೆ. ಮತ್ತು ಏನಪ್ಪ ಅಂದರೆ ಈ ಸಲ ಸುದೀಪ್ ಸರ್ನ ಒಪ್ಪಿಸಿ 4 ಸೀಸನ್ಗೂ ಅವರೇ ಹೋಸ್ಟ್ ಮಾಡೋದಕ್ಕೆ ಕೂಡ ಹೇಳಿದ್ದಾರೆ. ಸೊ ಆಮೇಲೆ ಯಾವಾಗಿಂದ ಬಿಗ್ ಬಾಸ್ ಅಂತ ಶೋ ಪ್ರಾರಂಭವಾಗುವ ದಿನಾಂಕನ ಸುಧಾ ಹೇಳಿಲ್ಲ, ಬಟ್ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಈ ಸಲ ಯಾರ್ಯಾರು ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂದರೆ,
ಅಂದರೆ 12 ವಿವಿಧ ಯಾವುದಾದ್ರೂ ಅಂದರೆ ಬೇರೆ ಬೇರೆ ಕೆಟಗರಿಯಲ್ಲಿ, ಅಂದರೆ ಈಗ ಯಾವುದಾದ್ರೂ ಒಂದೊಂದು ಫೀಲ್ಡಲ್ಲಿ ಯಾರಾದರೂ ಒಬ್ಬರು ನೇಮ್ ಮಾಡಿರುವಂತಹವ್ರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಬಿಗ್ ಬಾಸಲ್ಲಿ ತಗೊಂಡು ಬರೋದಾಗಿ ಪ್ರಶಾಂತ್ ಸರು ಹೇಳಿದ್ದಾರೆ. ಸೊ ಇವಾಗ ನಮಗೆಲ್ಲ ತುಂಬಾ ಅಂದರೆ ತುಂಬ ಹ್ಯಾಪಿ ಅಲ್ವಾ ಫ್ರೆಂಡ್ಸ್. ನಮ್ಮ ಬಿಗ್ ಬಾಸ್ನ ನಮ್ಮ ಕಿಚ್ಚ ಸುದೀಪ್ ಸರ್ರೇ ನಡೆಸ್ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಯಾರ್ಯಾರಿಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ. ನಮ್ಮ ಸುದೀಪ್ ಸರ್ ಯಾರ್ಯಾರಿಗೆ ಇಷ್ಟ ಅಂತಲೂ ಸುಧಾ ತಿಳಿಸಿ. ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಅಲ್ವಾ. ಸೊ ಇದೇನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.